ಕ್ಲೈಮೇಟ್ ಸ್ವಲ್ಪ ಚೇಂಜ್ ಆಗ್ತಿದ್ದಾಗೇನೆ ಎಲ್ರಿಗೂ ಕೋಲ್ಡ್ ಕಾಫ್ ಸ್ಟಾರ್ಟ್ ಆಗ್ಬಿಟ್ಟಿದೆ. ಮನೆಯಲ್ಲಿ ಒಬ್ರಿಗೆ ಹುಷಾರಿಲ್ಲ ಅಂದ್ರೇನೆ ಸಾಕು, ಮನೇಲಿ ಎಲ್ರಿಗೂ ಅದು ಸ್ಪ್ರೆಡ್ ಆಗ್ಬಿಡುತ್ತೆ. ನಾನು ಕೂಡ 1 ವೀಕ್ ರೆಸ್ಟ್ ಮಾಡಿ ಮತ್ತೆ ನಾನು ರುಟೀನ್ ಸ್ಟಾರ್ಟ್ ಮಾಡ್ಕೊಂತಾ ಇದ್ದೀನಿ. ನನ್ನ ಹಸ್ಬೆಂಡ್ ಕೂಡ ಹುಷಾರಿಲ್ಲದೆ ಇದ್ದಿದ್ರಿಂದ ಅವರು ಕೂಡ ಕೆಲ್ಸಕ್ಕೆ ರಜಾಕ್ ಮನೆಯಲ್ಲೇ ಇದ್ರು. ಮಧ್ಯಾಹ್ನ ಊಟಕ್ಕೆ ಅಂತ ಹೇಳಿ ಬಿಸಿ ಬಿಸಿಯಾಗಿ ಅನ್ನ ಸಾಂಬಾರ್ನ ಮಾಡ್ಕೊಂತಾ ಇದ್ದೀನಿ. ಪಾಲಕ್ ದಾಲ್ ಸಾಂಬಾರ್ನ ಮಾಡ್ಕೊಳ್ಳೋಣ ಅನ್ಕೊಂಡೆ. ಯೂಶಲ್ ಆಗಿ ನಾವು ಮಾಡ್ಕೊಳ್ಳೋಕ್ಕಿಂತ ಸ್ವಲ್ಪ ಡಿಫ್ರೆಂಟ್ ಆಗಿನೇ ಮಾಡ್ಕೊಂಡಿದ್ದೆ. ತುಂಬಾನೇ ರುಚಿಯಾಗಿರುತ್ತೆ. ಇದನ್ನ ಮಾಡ್ಕೊಳ್ಳೋದಕ್ಕೆ ನಾನು ಕಡಲೆಬೇಳೆ, ಹೆಸರು ಕಾಳನ್ನ ಸಪರೇಟ್ ಆಗಿ ನೆನೆಸಿಟ್ಕೊಂಡು ಅದನ್ನ ವಿಜಿಲ್ ಬಿಟ್ಕೊಂಡು ಮಸ್ತ್ ಇಟ್ಕೊಂಡಿದ್ದೀನಿ. ಪಾಲಕ್ ಸೊಪ್ಪನ್ನ ಕೂಡ ನಾನು ಸಪರೇಟ್ ಆಗಿನೇ ಬೇಯಿಸಿ ಎತ್ತಿಟ್ಕೊಂಡೆ. ನಂತರ ಒಗ್ಗರಣೆಗೆ ಅಂತ ಹೇಳಿ ಹಸಿಮೆಣಸಿನಕಾಯಿ, ಈರುಳ್ಳಿ, ಟೊಮೆಟೊ, ಅರಿಶಿನ ಪುಡಿ, ಜೀರಿಗೆ ಪುಡಿ, ಧನಿಯಾ ಪುಡಿ, ಅಚ್ಕಾರದ ಪುಡಿನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಂಡು ಉಪ್ಪನ್ನ ಹಾಕಿ ಸ್ಮ್ಯಾಶ್ ಆಗೋವರೆಗೂ ಬೇಯಿಸ್ಕೊಂಡು ಇದಕ್ಕೆ ಮಸ್ತಿಟ್ಟಿರುವಂಥ ಬೇಳೆ ಹಾಗೆಯೇ ಸೊಪ್ಪನ್ನ ಹಾಕೊಂಡು ಸಾಕಾದಷ್ಟು ನೀರನ್ನ ಹಾಕೊಂಡು ಬೇಯಿಸ್ಕೊಂಡ್ರೆ ಆಗೋಯ್ತು. ಇದಕ್ಕೆ ಸೈಡ್ನಲ್ಲಿ ಒಂದು ಒಗ್ಗರಣೆಗೆ ಅಂತ ಹೇಳಿ ಒಂದು ಪ್ಯಾನ್ಗೆ ಸ್ವಲ್ಪ ತುಪ್ಪ, ಸಾಸಿವೆ, ಜೀರಿಗೆ, ಬೆಳ್ಳುಳ್ಳಿ, ಕರಿಬೇವಿನ ಸೊಪ್ಪು ಮತ್ತು ಅಚ್ಕಾರದ ಪುಡಿನ ಹಾಕೊಂಡು ಒಂದು ತಡ್ಕಾನ ರೆಡಿ ಮಾಡ್ಕೊಂಡೆ. ಇದನ್ನ ಸಾಂಬಾರ್ಗೆ ಹಾಕಿ ಮೇಲ್ಗಡೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕೊಂಡು 1 ರಿಂದ 2 ನಿಮಿಷ ಕುದಿಸ್ಕೊಂಡ್ರೆ ಆಗೋಯ್ತು. ನಿಜವಾಗ್ಲೂ ತುಂಬಾನೇ ಟೇಸ್ಟಿಯಾಗಿ ಸಾಂಬಾರ್ ರೆಡಿ ಆಗ್ಬಿಡುತ್ತೆ. ತುಂಬಾನೇ ಕಂಫರ್ಟಬಲ್ ಆಗಿರುತ್ತೆ ಹುಷಾರಿಲ್ಲದೆ ಇದ್ದಾಗ. ಯೂಶಲ್ ಆಗಿ ಪ್ರೆಗ್ನೆನ್ಸಿ ಟೈಮಲ್ಲಿ ಪ್ರೋಟೀನ್ ಪೌಡರ್ನ ಡಾಕ್ಟರ್ ಸಜೆಸ್ಟ್ ಮಾಡೇ ಮಾಡ್ತಾರೆ. ಎವ್ರಿ ಕನ್ಸಲ್ಟೇಷನ್ಗೆ ಹೋದಾಗ್ಲೂ ಕೂಡ ಪ್ರೋಟೀನ್ ಪೌಡರ್ನ ಬರ್ಕೊಡ್ತಾರೆ. ನಂಗಂತೂ ಅದನ್ನ ಕುಡಿಯೋದಕ್ಕೆ ತುಂಬಾನೇ ಕಷ್ಟ ಅನ್ಸುತ್ತೆ. ಹಾಗಂತ ಇಗ್ನೋರ್ ಕೂಡ ಮಾಡೋದಕ್ಕಾಗಲ್ಲ. ಹಾಗಾಗಿ ನಾನು ಮನೆಯಲ್ಲಿನೇ ಇವತ್ತು 2 ಫ್ಲೇವರಲ್ಲಿ ಪ್ರೋಟೀನ್ ಪೌಡರ್ನ ಮಾಡ್ಕೊಂಡಿದ್ದೆ ಹೆಲ್ದಿ ವೇನಲ್ಲಿ. ಇದ್ರ ಕಂಪ್ಲೀಟ್ ರೆಸಿಪಿ ಬಂದು ನಾನು ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡಿರ್ತೀನಿ. ಒಂದ್ಸಲ ಚೆಕ್ ಮಾಡಿ. ನಿಜವಾಗ್ಲೂ ತುಂಬಾನೇ ರುಚಿಯಾಗಿತ್ತು. ಇಷ್ಟಪಟ್ಟು ಕುಡಿತೀರಾ.